ಇದು ಪ್ಯೂರ್ ವೆಜ್ ವಿಗಾನ್, ಬಟ್ ಅಷ್ಟು ಇದು ಪವರ್ಫುಲ್ ಇದೆ. ಒಬ್ಬರು ಆನಂದ್ ಅಂತ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಚಿಂತಾಮಣಿ ಅವರು. ಅವರಂದ್ರು ಸರ್ ನಾನು ಅಗಸೆ ಮಜ್ಜಿಗೆ ತಗೊಂಡು ಅದು ಎಣ್ಣೆ ಯೂಸ್ ಮಾಡಿಲ್ಲ, ಬರೀ ಬೀಜ. ಸೊ ನನಗೆ ಈಗ ಇದಾಗಿದೆ. ಶರೀರ ವಯಸ್ಸಾಗಿರ್ಬೋದು, ಮಾನಸಿಕ ವಯಸ್ಸಾಗೋದೇ ಇಲ್ಲ. ಆ ಮಾನಸಿಕವಾಗಿ ಮತ್ತೆ ಶರೀರಕ್ಕೆ ಎರಡು ನಾವು ಸಿಂಕ್ ಮಾಡಿಕೊಂಡ್ರೆ ಸ್ಟ್ಯಾಮಿನಾ ಬಂದ್ಬಿಡ್ತೈತಿ. ಇದು ಕಪ್, ಇದರಲ್ಲಿ 1 ಟೇಬಲ್ ಸ್ಪೂನ್ ಬೀಜ ಹಾಕಬೇಕು ನೋಡಿ. ಇದೆಲ್ಲ ಪ್ರಕ್ರಿಯೆ 5 ನಿಮಿಷ ಆಗಲೇ ಇಲ್ಲ, ಟೀ ಮಾಡಿದಷ್ಟು ಟೈಮ್. ಇದನ್ನ ಮಾಡ್ಕೊಳ್ಳೋಕ್ಕೂ ಸೋಮಾರ್ತನ ಅಂದರೆ ಅದು ಏನೋ ಬೀಜ, ಅಯ್ಯೋ ಪೌಡ್ರ್ ಮಾಡಬೇಕು, ಮೊದಲೇ ಪೌಡ್ರ್ ಮಾಡಿ ಇಟ್ಕೊಳ್ಳೋದು, ಅವೆಲ್ಲ ಕೆಟ್ಟದ್ದು. ಎಸ್ ಸರ್, ಥ್ಯಾಂಕ್ ಯು ಸರ್. ಹಾಂ, ಸೂಪರ್. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಡಾಕ್ಟರ್ ಎಸ್.ಎಂ. ರಾಜು ಒಟ್ಟಿಗೆ ನಾವು ಈ ಭಾನುವಾರ. ಸರ್ ನಮಸ್ಕಾರ. ನಮಸ್ಕಾರ. ಬ್ಲಡ್ ಪ್ರೆಷರ್, BP, ಅದಕ್ಕೆ ಇನ್ನೊಂದು ಮನೆಮದ್ದು ಅನ್ನೋದಕ್ಕಿಂತ ಇದನ್ನಾಗಲೇ ಒಂದ್ಸಲ ತೋರಿಸಿದ್ವಿ ನಾವು, ಅಗಸೆ ಮಜ್ಜಿಗೆ ಸರ್. ಬಟ್ ನೀವೇ ಕೇಳಿದ್ರಿ, ಎಷ್ಟು ಕಾಮೆಂಟ್ಸ್ ಬಂದವು ಸರ್, ಎಣ್ಣೆ ಅಂದರೆ ಫ್ಲ್ಯಾಕ್ಸ್ ಆಯಿಲ್ ಅಲ್ಲ, ಅದನ್ನು ಹಾಕಿ ಮಾಡೋದಕ್ಕಿಂತ ಅದು ಇಲ್ಲದೆ ಮಾಡ್ಬೋದಾ ಅಂತ. ಇವತ್ತು ಅದ್ಭುತವಾದ ಫ್ಲ್ಯಾಕ್ಸ್ ಸೀಡ್ ಬಟರ್ ಮಿಲ್ಕ್ ಅಂದರೆ ಅಗಸೆ ಮಜ್ಜಿಗೆ ತೋರಿಸ್ತೀವಿ. ಅದರೊಟ್ಟಿಗೆ ಸರ್ BP ನ ಗುಣಮುಖ ಹೊಂದಿರೋದು ಇದರಿಂದನೇ. ನೋಡಿ, ಇನ್ನೊಂದು ಹೇಳ್ತೀನಿ. ಇದು ಯಾಕಂದ್ರೆ ನಾನು ಇನ್ನೂ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀನಿ, ನನಗಿನ್ನೂ ಅದು ಅನುಭವ ಆಗಿಲ್ಲ. ಕೆಲವ್ರಿಗೆ ಸ್ಪೆಕ್ಸ್ ಬಿಟ್ಟಿದ್ದಾರೆ, ಐಸೈಟ್ದು ಮತ್ತೆ ರಿಜುವಿನೇಟ್ ಆಗಿದೆ. ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಮದುವೆ ಹೋಗಿದ್ದೆ. ಒಬ್ಬರು ಆನಂದ್ ಅಂತ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಚಿಂತಾಮಣಿ ಅವರು. ಅವರಂದ್ರು ಸರ್ ನಾನು ಅಗಸೆ ಮಜ್ಜಿಗೆ ತಗೊಂಡು ಅದು ಎಣ್ಣೆ ಯೂಸ್ ಮಾಡಿಲ್ಲ, ಬರೀ ಬೀಜ. ಸೊ ನನಗೆ ಈಗ ಇದಾಗಿದೆ. ಆಮೇಲೆ ಅವರು ಒಬ್ಬರು ಫ್ರೆಂಡ್ DC ಇದ್ದಾರೆ, ಜಿಲ್ಲೆ ಹೆಸರು ಹೇಳಕ್ಕೆ ಹೋಗಲ್ಲ ಸುಮ್ಮನೆ ಯಾಕೆ. ಸೊ ಅವರು DC ಅವರು ನನಗೆ ಪರಿಚಯ ಸರ್. ಅವ್ರಿಗೂ ಹೇಳಿದೆ ನಿಮಗೂ ಚಸ್ಮಾ ಹೋಗುತ್ತೆ ಅಂತ, ಅವ್ರಿಗೂ ರೀಡಿಂಗ್ ಗ್ಲಾಸ್ ಹೋಯ್ತು ಅಂತಂದ್ರು. ಈಗ ನಾನು ನನ್ನ ಕುತೂಹಲ, ನನ್ನ ಬಾಡಿಗೆ ಇನ್ನು ಎಷ್ಟು ದಿನ ಆಗ್ತೈತೆ ಅನ್ನೋ ಗೊತ್ತಿಲ್ಲ ಅಂತ. ನೀವು ಟ್ರೈ ಮಾಡ್ತಿದ್ದೀರಾ? ನಾನಂತೂ ಮಾಮೂಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಗೊತ್ತಾಗಿಲ್ಲ, ಇದುವರೆಗೂ ನನಗೆ ಇದಾಗಿಲ್ಲ. ಸೊ ಬಟ್ ಅವ್ರ ಬಾಡಿಗಂತೂ ಆಗಿದೆ. ಸೊ ಅದು ಎರಡನೇದು. ಸೊ BP-ದಂತೂ ಅನ್ಥಿಂಕಬಲ್ ರಿಸಲ್ಟ್ಸ್ ನಾನು ನೋಡಿದ್ದೀನಿ. ಅದರಲ್ಲೂ ಅವ್ರು ನಾನು ಟೆಸ್ಟ್ ಮನಿ ತೊಗೊಂಡಿಲ್ಲ. ಈಸ್ ವರ್ಕಿಂಗ್ ಆಸ್ ಅ ಚೀಫ್ ಇಂಜಿನಿಯರ್ ಇನ್ BDA. ಆಮೇಲೆ ಲೋ BP ಆಗೋಗಿದೆ, ಯಾಕಂದರೆ ಮೆಡಿಕೇಶನ್ ತೊಗೊಳ್ತಾಯಿಲ್ಲ BP-ಗೆ. ಮತ್ತೆ ಡಾಕ್ಟರ್ ಅಂದರೆ BP ನಿಮ್ಗೆ ನಾರ್ಮಲ್ ಆಗಿದೆ, ಸೊ ಆದ್ದರಿಂದ ಅದನ್ನು ಬಿಟ್ಬಿಡ್ರಿ ಮೆಡಿಕೇಶನ್. ಆಮೇಲೆ ಅವ್ರ ಮನೆ ಫ್ಯಾಮಿಲಿಯೆಲ್ಲ ದಂಡನೇ ತೊಗೊಂಡು ನಮ್ಮ ಕ್ಲಿನಿಕ್ ಬಂದಿದ್ರು ಆಫೀಸ್ಗೆ. ಸೊ ಟ್ರೀಟ್ಮೆಂಟಿಗೆ ಅಂದರೆ ಎಲ್ಲರಿಗೂ BP ಇದೆ ಅಲ್ಲ, ಬೇರೆ ಬೇರೆ ಇದಕ್ಕೆ. ಅಗಸೆ ಮಜ್ಜಿಗೆನಲ್ಲಿ ಇಷ್ಟ ಆಗುತ್ತೆ ಅಂದರೆ ಇನ್ನು ರಾಜೀವ್ ಸಾಹೇಬ್ರ ಟ್ರೀಟ್ಮೆಂಟಲ್ಲಿ ಇನ್ನೂ ಇಷ್ಟ ಆಗುತ್ತೆ ಅಂತ ಅನ್ನೋದು ಮೈಂಡ್ ಸೆಟ್. ಸೊ ಇಲ್ಲಿ ಇದರಲ್ಲಿ ರೀಸೆಂಟ್ಲಿ ಒಬ್ಬರದು ಶ್ರೀನಿವಾಸ್ ಅಂತ, ಅವರು ಈಸ್ ವರ್ಕಿಂಗ್ ವಿತ್ LIC. ಅವ್ರಿಗೆ ಏನೋ ಹೈ BP, 50 years ಏಜ್ ಅವ್ರದ್ದು. ಸೊ ಇದು ಎಷ್ಟು 200, 110. ಆಮೇಲೆ ಕಣ್ಣು ಒಂದು ಸ್ವಲ್ಪ ಬ್ಲರಿ. ಹೌದು. ಆವಾಗ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಡಾಕ್ಟರ್ ಮೆಡಿಸನ್ ಕೊಟ್ಟಿದ್ದಾರೆ. ಅವ್ರು ಈಸ್ ಅ ಡೆಡ್ ಇಗ್ನೆಸ್ ಟು ಟೇಕ್ ಎನಿ ಮೆಡಿಕೇಶನ್ಸ್. ಡಾಕ್ಟರ್ BM ಹೆಗ್ಡೆ ಅವರು ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಾರೆ. ಸೊ ಅದಕ್ಕೆ ಲೈಫ್ ಟೈಮ್ ಅಂದ ತಕ್ಷಣ ಅವರು ಆಲ್ಟರ್ನೇಟಿವ್ ಬರಬೇಕಂತ ಪ್ಲ್ಯಾನ್ ಮಾಡಿದರು. ಸೊ ಅಲ್ಟಿಮೇಟ್ಲಿ ನಮ್ಮ ಆಲ್ಟರ್ನೇಟಿವ್ ಮಿರಾಕಲ್ ಡ್ರಿಂಕ್ಸ್ ಟ್ರೀಟ್ಮೆಂಟ್ ಬಂದರು ವಿತ್ ಆಲ್ ಪ್ರೋಟೋಕಾಲ್ಸ್. 1 ವಾರಕ್ಕೆ ನಾರ್ಮಲ್ ಆಗಿದೆ. 1 ವಾರಕ್ಕೆ ಟೆಸ್ಟ್ ಮನಿ ನೀವೇ ನಿಮಗೆ ಕೊಡ್ತೀನಿ. ಅಲ್ಲ ಸರ್, ಯಾವುದೇ ಬೇರೆ ಮೆಡಿಸಿನ್ ಇಲ್ಲದ ಮೆಡಿಸನ್ ಇಲ್ಲ. ಇದು ನಮ್ಮದು ಅಗಸೆ ಮಜ್ಜಿಗೆ ಮತ್ತು ಮಾಮೂಲಿ ಏನು ನಾನು ಹೇಳ್ತೀನಿ ಬೇರೆ ಎಲ್ಲ ಇದು ಏನು ಆಹಾರ ಪದ್ಧತಿ ಅಗಸೆ ಮಜ್ಜಿಗೆ ಪ್ಲಸ್ ನಮ್ಮದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, ಆ್ಯಂಟಿ ಏಜಿಂಗ್ ತಗೊಂಡು 1 ವಾರಕ್ಕೆ ನಾರ್ಮಲ್ ಆಗಿದೆ. 15 ದಿನ ಆದಮೇಲೆ ನಾನು ಭೇಟಿ ಮಾಡೋಕ್ಕೆ ಬಂದರೆ ಸರ್ ನನಗೆ ಎಷ್ಟು ಚೆನ್ನಾಗಿದೆ, ನಾನು ಯಾವ ಮೆಡಿಕೇಶನ್ ಆಗಿಲ್ಲ ಅಂತ. ಅಂದರೆ ನಮ್ಮ ಶರೀರ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಸ್ವಚ್ಛವಾಗಿದೆ. ಹೌದು, ನಾವು ಅದನ್ನು ಕೆಡಿಸ್ಕೊಂತೀವಿ. ಆಮೇಲೆ ಮಾನಸಿಕವಾಗಿ ವಯಸ್ಸಾಗಿದೆ ಅಂತಾನೆ ನಾವು ಇದು ಮಾಡೋದು. ವಯಸ್ಸಾಗೋದಿಲ್ಲ. ಶರೀರ ವಯಸ್ಸಾಗಿರ್ಬೋದು, ಮಾನಸಿಕ ವಯಸ್ಸಾಗೋದೇ ಇಲ್ಲ. ಆ ಮಾನಸಿಕವಾಗಿ ಮತ್ತೆ ಶರೀರಕ್ಕೆ ಎರಡು ನಾವು ಸಿಂಕ್ ಮಾಡಿಕೊಂಡ್ರೆ ಸ್ಟ್ಯಾಮಿನಾ ಬಂದ್ಬಿಡ್ತೈತೆ. ಹೌದು. ಕೆಪಿಡೋಸಿ ಅಂತ ಒಂದು ಪ್ಲೇಸ್ ಇದೆ. ಹೌದು, ಹೇಳಿದ್ರಿ. ಅದರಲ್ಲಿ ಒಬ್ಬ ಜೆಂಟ್ಲ್ಮ್ಯಾನ್ ಪೀಟರ್ ಅಂತ ಸಿಕ್ಕಿದ್ರು. ಖುಷಿ ಆಗೋಯ್ತು. ಒಳ್ಳೆ ಚಸ್ಮಾ ಹಾಕ್ಕೊಂಡು ಸ್ಟೈಲಾಗಿ ಗಾಗಲ್ ಹಾಕ್ಕೊಂಡು
ನಾನು ಡೈರೆಕ್ಟಾಗಿ ಕೇಳಿದೆ ವಾಟ್ಸ್ ಯುವರ್ ಏಜ್ ಅಂದೆ. 85 ಅಂದರು. ನನ್ನ ಮನಸ್ಸಲ್ಲೇ ಖುಷಿ ಆಯಿತು. ನನಗೀಗ 65 ರನ್ ಆಗ್ತದೆ, ಇನ್ನೂ 20 ಇಯರ್ಸ್ ಹಿಂಗೆ ಎಂಜಾಯ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ. ಆದ್ದರಿಂದ ಇದು ಅಗಸೆ ಮಜ್ಜಿಗೆನ ವಿತೌಟ್ ಆಯಿಲ್ ಏನು, ಮತ್ತು ಅದರದ್ದು ಮೆಡಿಸಿನಲ್ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ಅದರಲ್ಲಿ ಲಿಗನೆನ್ಸ್ ಇದೆ, ಅದು ಶರೀರನ ಸ್ವಚ್ಛ ಮಾಡುತ್ತೆ, ಅದು ಪ್ರಕೃತಿ ಕೊಟ್ಟಿರೋದು. ಅದರಲ್ಲಿ ಒಮೆಗಾ 3 ಒಮೆಗಾ 6 ಇದೆ, ಅದು ಜೀವಕೋಶನ ಪಚನ ಕ್ರಿಯೆನ ಇದು ಮಾಡುತ್ತೆ. ಇದು ಪ್ಯೂರ್ ವೆಜ್ ವಿಗಾನ್, ಬಟ್ ಅಷ್ಟು ಇದು ಪವರ್ಫುಲ್ ಇದೆ. ಬಟ್ ಏನು ಇದು ಡಾಕ್ಟರ್ ಜೋಹಾನಾ ಬಡ್ವಿಗ್ ಇದು ಡೆವಲಪ್ ಮಾಡಿರೋದು, ಸಂಶೋಧನೆ ಮಾಡಿರೋದು ಫಾರ್ ಕ್ಯಾನ್ಸರ್ ಪೇಷಂಟ್ಸ್ಗೆ. ಇದು ತೊಗೊಂಡ್ರೆ ಲೈಫಲ್ಲಿ ಕ್ಯಾನ್ಸರ್ ಅಂತೂ ಬರಲ್ಲ, ಲೈಫಲ್ಲಿ ಹಾರ್ಟ್ ಅಟ್ಯಾಕ್ ಆಗಲ್ಲ, ಲೈಫಲ್ಲಿ ಸ್ಟ್ರೋಕ್ ಆಗಲ್ಲ. ಹಿಪೋಕ್ರಟಿಸ್ ಹೇಳಿದ್ದಾನೆ, ಆಹಾರವನ್ನು ಔಷಧಿಯಾಗಿ ತಗೊಂಡ್ರೆ ಔಷಧಿಯನ್ನು ಆಹಾರವಾಗಿ ತಗೊಳ್ಳಲ್ಲ ಅಂತ. ಸೊ ಇಲ್ಲೇನು 1 ಟೇಬಲ್ ಸ್ಪೂನು ಬೆಳಗ್ಗೆ, 1 ಟೇಬಲ್ ಸ್ಪೂನು ಸಂಜೆ, ಅಥವಾ ಮ್ಯಾಕ್ಸಿಮಮ್ 2 ಟೇಬಲ್ ಸ್ಪೂನು. ಪ್ರಕೃತಿ ಕೊಟ್ಟಿರೋದು, ನಮ್ಮ ಸೆಲ್ಸ್ ಅದನ್ನು ರೆಕಗ್ನೈಸ್ ಮಾಡ್ತಾರೆ, ಐಡೆಂಟಿಫೈ ಮಾಡ್ತೈತೆ. ಸೊ ಆದ್ದರಿಂದ ಇದನ್ನು ಇಂಪಾರ್ಟೆಂಟ್ ಏನು, ಯಾವ ರೀತಿ ಮಾಡಬೇಕಂತ ನಾನು ಅಲ್ಲೇನೆ ಕಿಚನಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಮಾಡಿ ಸರ್. ಹಾಗೇನೆ ಯಾರು BP ಅದು ಶ್ರೀನಿವಾಸ್ ಅವ್ರದ್ದು ಆ ಟೆಸ್ಟ್ ಮನಿ ನೀವು ನೋಡ್ತಂದ್ರೆ ಆ ನೋಡೋರಿಗೆ ಖುಷಿಯಾಗೋಗ್ಬಿಡ್ತದೆ. ಫಸ್ಟ್ ಆಫ್ ಆಲ್ ಬೆನಿಫಿಟ್ಸ್ ಹೇಳ್ತೀನಿ. ಬೆನಿಫಿಟ್ಸ್ ಹೇಳಿದ ಮೇಲೆ ಆಸಕ್ತಿ ಬರ್ತೈತೆ. ಇದು ಅಗಸೆ ಬೀಜ ಪ್ರಕೃತಿ ಕೊಟ್ಟಿರೋದು, ಮೊಸರು ಪ್ರಕೃತಿನೇ ಕೊಟ್ಟಿರೋದು, ಯಾವ ಕೆಮಿಕಲ್ಸ್ ಎಲ್ಲ ಏನಲ್ಲ, ಆರ್ಟಿಫಿಷಿಯಲ್ ಏನಿಲ್ಲ. ಇದರಲ್ಲಿ ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ಸು, ಲಿಗ್ನನ್ಸು ಅಬಂಡೆಂಟ್ ಇದೆ. ಇದನ್ನು ಉರಿಬಾರ್ದು. ಪೌಡರ್ ಮಾಡಿದ್ದಾದ್ಮೇಲೆ ಇದನ್ನ ಈ ಮೊಸರಲ್ಲಿ ಬ್ಲೆಂಡ್ ಮಾಡಬೇಕು. ಈ ಮೊಸರು ಏನು ಅಂದ್ರೆ ಗುಣ, ಇದರಲ್ಲಿರೋ ಒಂದು ಆ ಆಯಿಲ್ ಅಂಶ ಏನಿದೆ, ಎಣ್ಣೆ ಅಂಶನ ಅದನ್ನು ನೀರಿನ ಸ್ವರೂಪವಾಗಿ ಕನ್ವರ್ಟ್ ಮಾಡೋದ್ರಿಂದ ಹೊಟ್ಟೆನಲ್ಲಿ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಕಂಡೀಷನ್ ಏನು, ಇದನ್ನು ಹುರಿಬಾರ್ದು, ಪೌಡ್ರ್ ಮಾಡಿ ಇಡಬಾರ್ದು, ಫ್ರೆಶ್ ಆಗಿ ಪೌಡ್ರ್ ಮಾಡಬೇಕು. ಸೊ ಪೌಡ್ರ್ ಮಾಡ್ಬೇಕಂತ ಜಾರು ಏನು 1500 1200 ರೂಪಾಯಿಗೆ ಸಿಗುತ್ತೆ, ಇನ್ನೂ ಕಡಿಮೆನೂ ಇರ್ಬೋದು. ಸೊ ಇದು ಇಟ್ಕೊಂಡ್ಬಿಟ್ರೆ, ಇದನ್ನು ಮಾಡ್ಕೊಂಡ್ರೆ ಲೈಫಲ್ಲಿ BP ಬರಲ್ಲ, ಲೈಫಲ್ಲಿ ಸ್ಟ್ರೋಕ್ ಆಗಲ್ಲ, ಲೈಫಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರಲ್ಲ, ಲೈಫಲ್ಲಿ ಕ್ಯಾನ್ಸರಿಂದ ದೂರ ಇರ್ತಾರೆ. ನಾನಂತೂ 2010 ತಗೊಳ್ತಾ ಇದ್ದೀನಿ. ನಂದು ಈಗಲೂ ಅಷ್ಟೇನೆ. ನಮ್ಮದು ಆ್ಯನ್ಯುವಲ್ ಚೆಕಪ್ ಇರ್ತದೆ. 2016 ಒಬ್ಬ ಡಾಕ್ಟರ್ ಅಂದರು, ಏನು ಸರ್ ಏನೇನು ಮಾತು ತಗೊತಾ ಇದ್ದೀರಿ ಅಂತ. ಏನೂ ಇಲ್ಲವಲ್ಲ ಸರ್, ಏನು ಸರ್ ಒಳ್ಳೆ 25 ಇಯರ್ ಓಲ್ಡ್ಗಿದ್ದಂಗಿದೆ ನಿಮ್ಮದು BP ಅಂತ. ಸೊ ಈಗ ಫಸ್ಟು ಇದನ್ನು ಪುಡಿ ಮಾಡ್ಕೊಬೇಕು. 1 ಟೇಬಲ್ ಸ್ಪೂನ್ ಒಬ್ಬರಿಗೆ, 1 ಕಪ್ ಮೊಸರು. ಇದನ್ನು ಬ್ರೇಕ್ಫಾಸ್ಟ್ ಟೈಮಲ್ಲಿ ಮೊದಲನೇ ಕೋರ್ಸ್ ತಗೊಳ್ಬೇಕು. ಕೆಲವು ನೋವು ನಾನು ವೀಗಾನು, ನಾನು ಇದನ್ನು ಮುಟ್ಟಲ್ಲ, ತೊಂದರೆ ಇಲ್ಲ, ವೀಗಾನ್ ಮೊಸರು ನಾವು ಮಾಡ್ಬೋದು. ಅದು ತೋರಿಸು ನೆಕ್ಸ್ಟ್ ಟೈಮ್. ಕೋಕೋನಟ್ ಮಿಲ್ಕ್ ಮೊಸರು. ಈಗ ಇದು ನಮ್ಮ ಹಸುವಿನ ಹಾಲಿನ ಇದು ಮೊಸರು. ಈಗ ನೋಡಿ, ಈಗ ಇದು ಜಾರಿದು ಕಪ್ ಇದ್ದಂಗೆ, ಇದು ಕಪ್. ಇದರಲ್ಲಿ 1 ಟೇಬಲ್ ಸ್ಪೂನು ಬೀಜ ಹಾಕದೆ, ಆಮೇಲೆ ಇದು ನೋಡಿ, ಫೈನೆಸ್ಟ್ ಪೌಡರ್ ಆಗಿದೆ. ಎಷ್ಟು ಫೈನ್ ಪೌಡರ್ ಅಂದರೆ ಸಾಧ್ಯನೇ ಇಲ್ಲ. ಇದ್ರ ಏನಂತಂದ್ರೆ ನೀರು ಮಿಕ್ಸ್ ಮಾಡಬಾರ್ದು, ತೊಳೆಕ್ ಹೋಗ್ಬಾರ್ದು ಬೀಜನ ನೀರಿನಲ್ಲಿ. ಯಾಕೆ ಅಂತಂದ್ರೆ ಇದು ಸ್ಲಿಪ್ರಿ ಬೀಜ, ಇದು ಬಟ್ಟೆನಲ್ಲೇನೆ ಒರೆಸ್ಬಿಟ್ಟು ಇದು ಮಾಡ್ಕೊಳ್ಬೇಕು. ಸೊ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್. ಇವಾಗ ಇದರಲ್ಲಿ 1 ಕಪ್ ಮೊಸರು, ಈ 1 ಕಪ್ ಮೊಸರು ತಗೊಂಡ್ರೆ ಹಸಿವು ಆಗೋದಿಲ್ಲ. ಆಮೇಲೆ ಕಿಡ್ನಿ ಪೇಷಂಟ್ಸ್ಗೆ ಭಾರಿ ಇಂಪಾರ್ಟೆಂಟು, ಲಿವರ್ ಪೇಷಂಟ್ಸ್ಗೆ ಇಂಪಾರ್ಟೆಂಟು, ಆಮೇಲೆ ಪ್ಯಾಂಕ್ರೆಟಿಸ್ ಪೇಷಂಟ್ಗೆ ಇಂಪಾರ್ಟೆಂಟು, ಡಯಾಬಿಟಿಸ್ಗಂತೂ ಅತ್ಯಂತ ಇಂಪಾರ್ಟೆಂಟು, ಕ್ಯಾನ್ಸರ್ಗಂತೂ ತಗೊಳ್ಳೇಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ. ಇನ್ನು ಕೆಲವರು ತಪ್ಪು ಕಲ್ಪನೆ, ನಾನೆಲ್ಲ ಬರೆದಿದ್ದೀನಿ ಬುಕ್ಕಲ್ಲಿ. ಒಂದೊಂದು ವೇಳೆ ನಮ್ಮ ಡಯಟಿಷಿಯನ್ಸ್ ಹೇಳೋ ಹೊತ್ತಿನಲ್ಲಿ ಅವರು 1 ಚಮಚ 2 ಚಮಚ ಹೇಳ್ತಾರೆ, ಅದು ತಪ್ಪು. ಬುಕ್ಕನ್ನು ಓದಬೇಕು. ಆಮೇಲೆ ಬುಕ್ಕನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು,
ಸೊ ಫ್ರೀಯಾಗಿ ವಿತೌಟ್ ಎನಿ ಕಾಸ್ಟ್ ವೆಬ್ಸೈಟಿಂದಲೇ ಮಾಡ್ಕೊಬೋದು. ಸಾಧ್ಯವಾದಷ್ಟು ನಾವು ಬಾಯಿ ಚಪ್ಪಲನ ಕಡಿಮೆ ಮಾಡಬೇಕು ರುಚಿಗೆ, ಏನೋ ಉಪ್ಪು ಹಾಕ್ಕೊಳ್ಬೇಕು ಅಂತ. ಎಸ್ಪೆಷಲಿ ಆಫ್ಟರ್ 40s ಉಪ್ಪನ್ನ ಟೋಟಲಿ ಬಿಟ್ಬಿಡ್ಬೇಕು. ಮಾಮೂಲಿ ಅಡುಗೆನಲ್ಲಿ ಏನು ಉಪ್ಪು ಸಿಗೋದೇ ಸಾಕು. ಇದರಲ್ಲಿ ನ್ಯಾಚುರಲ್ ಮೊಸರು ನಿಮಗೆ ಎಂಜಾಯ್ ಮಾಡ್ತೀವಿ. ಕೆಲವರು ಹಾಲು ಕುಡಿತಾರಲ್ಲ ವಿತ್ ಸಕ್ಕರೆ ಹಾಕಿ, ಹಾಗೇನೆ ಹಾಲು ಕುಡಿದ್ರೆ ಅದರದ್ದು ಒಂದು ಟೇಸ್ಟೇ ಬೇರೆ. ಮೊದಲು ಭಾರಿ ರೇರ್ ಇತ್ತು ಅವೈಲಬಿಲಿಟಿ, ಈಗ ಎಲ್ಲ ಕಡೆನೂ ಸಿಗುತ್ತೆ. ಯಾಕೆಂದ್ರೆ ಫ್ರೆಶ್ ಸೀಡ್ಸ್ ಇಂದ ಕಾಫಿ ಕುಡಿಯೋರಿಗೆ ಅದು ಬ್ಲ್ಯಾಕ್ ಕಾಫಿ, ಅದು ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಆದ್ರಿಂದ ನೋಡಿ ಈಗ ಇದಾಯ್ತು. ಈಗ ಇಲ್ಲಿ ಯಾರಿಗೆ ಲಂಗ್ ಡಿಸಾರ್ಡರ್ ಇದೆ ಅಂದ್ರೆ ಆಸ್ತಮಾ ಅವೆಲ್ಲದನ್ನ, ಅವರು ಹಾಟ್ ವಾಟರ್ ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಕುಡಿದಿದ್ದಾದ್ಮೇಲೆ ಬಾಯಿ ತೊಳ್ಕೊಬೇಕು. ಆಟೋಮೆಟಿಕ್ಲಿ ಅದ್ರದ್ದು ಅಲರ್ಜಿ ಇರಲ್ಲ. ಸೊ ಈಗ ನೋಡ್ರಿ, ಈಗ ನೀರು ಇಲ್ಲಿ ಮಿಕ್ಸ್ ಮಾಡ್ತೀನಿ. ಓಹ್, ನೀರೊಂದು ಅರ್ಧ ಗ್ಲಾಸ್ ಆಯ್ತು. ನೋಡಿ, ಇದೆಲ್ಲ ಪ್ರಕ್ರಿಯೆ 5 ನಿಮಿಷ ಆಗಲೇ ಇಲ್ಲ. ಟೀ ಮಾಡಿದಷ್ಟು ಟೈಮ್. ಇದನ್ನ ಮಾಡ್ಕೊಳ್ಳೋಕ್ಕೂ ಸೋಮಾರ್ತನ ಅಂದ್ರೆ ಅದು ಏನೋ ಬೀಜ, ಅಯ್ಯೋ ಪೌಡ್ರ್ ಮಾಡಬೇಕು, ಮೊದಲೇ ಪೌಡ್ರ್ ಮಾಡಿ ಇಟ್ಕೊಳ್ಳೋದು, ಅವೆಲ್ಲ ಕೆಟ್ಟದ್ದು. ಎಷ್ಟು ಸರಿ ಹೇಳಿದ್ದೀನಿ ನಾನು, ಆದರೂ ಸಹ ಪೌಡ್ರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ತಾರೆ. ದರ್ ಇಸ್ ಅ ಟೋಟ್ಲಿ ರಾಂಗ್. ಇದು ವೆಲ್ ಡಿಫೈನ್ಡ್ ಸೈನ್ಸ್. ಡಾಕ್ಟರ್ ಜೊಹಾನಾ ಬಡ್ವಿಗ್ದು. ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇದ್ದಾಗ ನಾನು ಇದು ಮಾಡಿದೆ, ಅಕ್ಯೂಟ್ ಲ್ಯುಕೇಮಿಯಾ. ಸೊ ವಿತ್ ಅಲೋಪತಿಕ್ ಮೆಡಿಕೇಶನ್ಸ್ ಅವರು ಬಂದ. ನಮ್ಮ ಮ್ಯಾಜಿಕ್ ಆ್ಯಂಡ್ ರೆಮಿಡೀಸ್ ಆ್ಯಕ್ಟಲ್ಲಿ ನೀವು ಔಷಧಿ ಬಗ್ಗೆ ಹೇಳ್ಬಾರ್ದು, ಇದು ಇಟ್ಸ್ ಅ ನ್ಯಾಚುರಲ್ಸ್. ಇದರಿಂದ ಅದರಿಂದ ಹೊರ ಬರ್ತಾರೆ ಅಂತ ನಾನು ಅಥಾರಿಟಿ ಹೇಳ್ತೀನಿ. ಸೂಪರ್. ಸೊ ಇನ್ನೊಂದು ಗ್ಲಾಸ್ ಮಾಡ್ತೀನಿ ನೋಡಿ. ಸೊ ಇದು ಆಮೇಲೆ ಇದು ನಿಮಗೆ ಕೊಡ್ತೀನಿ. ಆಮೇಲೆ ಇದು ಪ್ರೋಬಯೋಟಿಕ್. ಪ್ರೋಬಯೋಟಿಕ್ ಆಯ್ತು. ಪ್ರೋಬಯೋಟಿಕ್ ಅಂದ್ರೆ ಏನು? ನಮ್ಮ ಹೊಟ್ಟೆಲಿರುವ ಉಪಯುಕ್ತ ಜೀವಾಣುಗಳ ಆಹಾರ, ಅದು ಮೊಸರು. ಇದರಲ್ಲಿ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಲ್ಯಾಕ್ಟೋಬ್ಯಾಸಿಲಸ್ ಇದೆ. ಇದನ್ನ ಹೆಲ್ತಿಯವರು ಒಂದ್ಸರಿ ತಗೊಳ್ಬೇಕು, ಅನ್ಹೆಲ್ತಿಯವರು 2 ಸರಿ ತಗೊಳ್ಬೇಕು. ಯಾವಾಗ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್. ನಾವು ಹೇಳ್ತಾನೆ ಬರ್ತೀವಿ ವೀಕ್ಷಕರೇ, ಪ್ರತಿ ಎಪಿಸೋಡಲ್ಲಿ ಇದ್ದೇ ಇರ್ತದೆ ಅಗಸೆ ಮಜ್ಜಿಗೆ ಹೋಗಿ ಮಾಹಿತಿ. ಟೇಸ್ಟ್ ಮಾಡ್ಬೋಣ ಇವಾಗ ಸರ್. ಅದಕ್ಕೆ ನಾನು ಪರ್ಟಿಕ್ಯುಲರ್ಲಿ ಇದು ಅಗಸೆ ಮಜ್ಜಿಗೆ ಅಂದ್ರೆ ಭಾಳ ಆಯ್ತು ನೋಡಿ. ಉಪ್ಪು ಇಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿದೆ. ಎಸ್ಪೆಷಲಿ ನಾನು ಹೇಳೋದೇನು ಗೊತ್ತಾ, ಒಂದು ತಲೆನಲ್ಲಿ ಕೊಳಕು ತೆಗೆದುಬಿಡಬೇಕು. ಟೈಪ್ 2ನವರು ಸ್ವಲ್ಪ ತಮ್ಮ ರುಚಿನ ದೂರ ಇಟ್ಟರೆ ಇನ್ಸುಲಿನಿಂದ ಇಮಿಡಿಯೇಟ್ ವಾಪಸ್ ಬರೋದು. ಆ ರುಚಿ, ಆಮೇಲೆ ಅನ್ನ ಮುದ್ದೆ, ಅದ್ರ ಮೇಲೆ ಈಗ ಹೊಸ ಕಲ್ಚರ್ ಬಂದ್ಬಿಟ್ಟಿದೆ, ಸಿರಿಧಾನ್ಯಗಳ ಕಲ್ಚರು. ಸಿರಿಧಾನ್ಯದು ಟೆಕ್ನಿಕಲಿ ಸ್ಪೀಕಿಂಗ್ ಅದು 70% ಇದೆ ಅದರಲ್ಲೂ ಶುಗರ್ಸು. ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಬಿಫೋರ್ ಆ್ಯಂಡ್ ಆಫ್ಟರ್ ನಿಮಗೆ ಮಾಮೂಲಿ ತೋರಿಸ್ತೈತೆ, ಏನೋ ಲೆಸ್ 90-85 ಗ್ಲೂಕೋಸ್ ಲೆವೆಲ್ಲು. HbA1c ನೋಡಿದ್ರೆ ಯಾವಾಗಲೂ ಜಾಸ್ತಿ ಇರ್ತೈತೆ. ನನ್ನಲ್ಲಿ ಸಿರಿಧಾನ್ಯ ತಗೊಂಡ ಡಯಾಬಿಟಿಸ್ ಪೇಷಂಟ್ಸು ಕಿಡ್ನಿ ಪ್ರಾಬ್ಲಮ್ ಆಗಿ ತುಂಬ ಜನ ಬರ್ತಾರೆ. ಅದರಿಂದ ಈ ಸರಿ ನನಗೆ ಆತ್ಮದಲ್ಲಿ ಅದನ್ನು ತಡೆ ಇಟ್ಕೊಳ್ಳೋಕ್ಕಾಗದೆ ನಾನು ಹೇಳ್ತಾ ಇದ್ದೆ. ವೀಕ್ಷಕ, ನೀವೇ ಕೇಳ್ತಿದ್ರಿ ಅಗಸೆ ಮಜ್ಜಿಗೆ ತೋರಿಸಿ ಅಂತ. ಆಗಿತ್ತು ಆಯಿಲ್ ಲೆಸ್ ಅಗಸೆ ಮಜ್ಜಿಗೆ ನೋಡಿದ್ರಿ. ಸೊ ಮುಂದಿನ ಸಂಚಿಕೆ ಮತ್ತೆ ಸರ್ ಹೇಳ್ದಂಗೆ ಬೇರೆ ಬೇರೆ ಒಂದು ಆರೋಗ್ಯವಾದ ಆಹಾರ ತೋರಿಸ. ಆಮೇಲೆ ಇದರಲ್ಲಿ ಒಳ್ಳೆ ಅರಿಶಿನ ಪೌಡರ್ ಸಿಕ್ಕಿದ್ರೆ, ಲಕೋಡ ಒಂದೆಲ್ಲ ಅದನ್ನ 1/2 ಟೀಸ್ಪೂನ್ ಹಾಕೊಂಡ್ರೆ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಂಡ್ರೆ ಇನ್ನೂ ಶೈನಿಂಗ್ ಬರ್ತಾರೆ. ಯಾಕಂದ್ರೆ ಅದರಲ್ಲಿ ಕುರ್ಕುಮಿನ್ ಅಂತ ಇರ್ತೈತೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅವೆಲ್ಲ ತೋರಿಸ್ಬಿಟ್ಟು ಜನಕ್ಕೆ ತಲೆ ಕೆಟ್ಟು ಹೋಗ್ತಿದ್ದೆ, ಏನಪ್ಪ ಅದು ಆಡ್ಮೇಲೆ ಇದು ಮಾಡೋದು, ನನಗೆ ಇದೇ ಆಗಲ್ಲ ಅಂದ್ರೆ ನಾನು ಸಿಂಪಲ್ ಆಗಿ ತೋರಿಸಿದ್ದೀನಿ. ಬಟ್ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು. ಎಸ್, ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು. ಸೊ ತಮ್ಮ ಹೆಸರು ಏನಿಲ್ರಿ? ಶ್ರೀನಿವಾಸ್. ಎಷ್ಟು ಏಜು? ಯಾವ ಊರು ನಿಮ್ಮದು? ಮತ್ತಿಕೆರೆನಾ? ಬ್ಯಾಂಗ್ಳೂರು. ವೆರಿ ಗುಡ್. ಇವತ್ತೇನು 26 ಅಕ್ಟೋಬರ್ 2024 ಅಲ್ವಾ?
ಸೊ ಬಿ ಪಿ ಬಗ್ಗೆ ಹೇಳ್ರಿ, ಏನು ಸ್ಟೋರಿ ನೀವೇ ಹೇಳ್ರಮ್ಮ. ಇವ್ರಿಗೆ ಫಸ್ಟ್ 1 month ಇಂದ ಇತ್ತು ಬಿ ಪಿ. ಸೊ ಇಟ್ ವಾಸ್ ಲಾಸ್ಟ್ ಮಂತ್ ಸಡನ್ ಆಗಿ 200 ಆಗೋಯ್ತು. ಸೊ ನನಗೆ ತುಂಬಾ ಭಯ ಆಗೋಯ್ತು. 200 ಆಗೋದ್ರೆ ಸಮ್ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಆಗ್ತಿತ್ತು, ಅದೇ ಸಿಂಪ್ಟಮ್ಸ್ ಬರುತ್ತೆ ಅಂತ ನನಗೆ ಭಯ ಆಗೋಗಿತ್ತು. ಸರಿ, ಆಮೇಲೆ ನಾನೇನ್ ಮಾಡಿದೆ, ಇಂಗ್ಲಿಷ್ ಮೆಡಿಸಿನ್ಸ್ ಟೆಲ್ಮಾ ಹೆಚ್ ತಗೋತಾ ಇತ್ತು. ಸೊ ಟೆಲ್ಮಾ ಹೆಚ್ ಇಮಿಡಿಯೇಟ್ ಆಗಿ ಕೊಟ್ಬಿಟ್ಟು ಒಂದು ಬನಾನಾ ದೆನ್ ವಾಟರ್ ಎಲ್ಲ ಕೊಟ್ಟು ಲೆಫ್ಟ್ ಸೈಡ್ ಮಾಡ್ಕೊಳ್ಳಿ ಅಂತ ಮಲಗಿಸಿ ಇದು ಮಾಡಿ ಮಾರ್ನಿಂಗ್ ಅಲ್ಲಿ ಬಿ ಪಿ ನಾರ್ಮಲ್ ಬಂತು. ಸರಿ, ಆಮೇಲೆ 1-10 days ಆದ ತಕ್ಷಣ ಇವ್ರು ಬಿ ಪಿ ನಾರ್ಮಲ್ ಬಂತಲ್ಲ ಅಂತ ಇವರು ಟ್ಯಾಬ್ಲೆಟ್ಸ್ ನೆಗ್ಲೆಕ್ಟ್ ಮಾಡಿಬಿಟ್ರು ಅವರು, ಬೇಡ ಅಂತ. ಆಮೇಲೆ ನಾನು ಇಲ್ಲ ಫೋರ್ಸ್ ಮಾಡಿ ಇಲ್ಲಿ ಮಿರಾಕಲ್ ಡ್ರಿಂಕ್ಸ್ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ 2 weeks ಆಯ್ತು ನಾನು ಮೆಡಿಸಿನ್ಸ್ ಕೊಟ್ಟು. So within 2 weeks ಅಲ್ಲಿ ಬಿ ಪಿ ನಾರ್ಮಲ್ ಆ್ಯಂಡ್ ಕೊಲೆಸ್ಟ್ರಾಲ್ ಆಲ್ಸೋ ಇಸ್ ಬಿಕಮ್ ಹಾಫ್. ಟೋಟಲ್ ಕೊಲೆಸ್ಟ್ರಾಲ್ 3 months ಬ್ಯಾಕ್ 300 ಸಮಥಿಂಗ್ ಏನೋ ಇತ್ತು. ಸೊ ಈಗ ಬಂದು 169 ಆಗಿದೆ. ಯೂಟ್ಯೂಬಲ್ಲಿ ಫಾಲೋ ಮಾಡ್ತಿದ್ದೀರಿ, ಕಿಡ್ನಿ ಡಯಟ್, ಅದೇ ಡಯಟ್ ಫಾಲೋ ಗ್ರೇಟ್ ಗ್ರೇಟ್ ಗ್ರೇಟ್. ಜಿಂಜರ್, ಗಾರ್ಲಿಕ್, ಮೆಥಿ ಆ್ಯಂಡ್ ಫ್ಲಾಕ್ಸ್ ಸೀಡ್ಸ್ ವಿತ್ ಬಟರ್ ಮಿಲ್ಕ್. ವಂಡರ್ಫುಲ್. ಇಲ್ಲಿ ಬಂದ್ಮೇಲೆ 2 times. ಇಲ್ಲಿ ಬರಕ್ ಮುಂಚೆ ನಾನು 1 time ಕೊಡ್ತಾ ಇದ್ದೆ ಮಾರ್ನಿಂಗ್ ವಿತೌಟ್ ಫ್ಲಾಕ್ಸ್ ಸೀಡ್ಸ್ ಆಯಿಲ್ ಕೊಡ್ತಾ ಇದ್ದೆ ಅವ್ರಿಗೆ. ಅದನ್ನ ನಾನು 2-3 months ಇಂದ ಫಾಲೋ ಮಾಡ್ತಾ ಇದ್ದೀನಿ ಅದನ್ನ. ಆಮೇಲೆ ಇಲ್ಲಿ ಮೆಡಿಸಿನ್ಸ್ ಕೊಟ್ಮೇಲೆ ಫ್ಲಾಕ್ಸ್ ಸೀಡ್ಸ್ ಆಯಿಲ್ ನ 2 times ಎಕ್ಸಾಕ್ಟ್ಲಿ ಹಂಗೆ ಫಾಲೋ ಮಾಡ್ತಾರೆ. ನಾಟ್ ಇನ್ ಸಿಂಗಲ್ ಟೈಮ್ ಮಿಸ್ ಮಾಡಿ ನಾವು ಡಯಟಿಂಗ್ ಇದು ಕೊಡ್ತೀರಾ, ಸೇಮ್ ಅದೇನೇ ಫಾಲೋ ಮಾಡ್ತಾ ಇದ್ದೀನಿ ನಾನು. ಎಕ್ಸಲೆಂಟ್ ಅಮ್ಮ, ಎಕ್ಸಲೆಂಟ್. ಆಮೇಲೆ ಇವಾಗ ಸರಿ ಅಂತ ಬಂದು ನೋಡಿದ್ವಿ. ಇವಾಗ ನಾವು ಇವತ್ತೆಲ್ಲ ಟಾಪ್ ನಾರ್ಮಲ್ ಇದೆ ಅಂತ ಹೇಳಿದ್ರು. ಮಾಡುವಾಗ ಟೋಟಲ್ ಕೊಲೆಸ್ಟ್ರಾಲ್ ಬಂದು 290 ಸಮಥಿಂಗ್ ಏನಾಯ್ತು. ಸೊ ಈಗ ಈ ಮೆಡಿಸಿನ್ಸ್ ತಗೊಂಡು 1 week ಚೆಕ್ ಮಾಡಿಸಿದಾಗ ಟೋಟಲ್ ಕೊಲೆಸ್ಟ್ರಾಲ್ ವಾಸ್ 169. ಎಕ್ಸಲೆಂಟ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.